ಬೆಳಗಾವಿ ಜಿಲ್ಲೆಯಲ್ಲಿ ಹಳ್ಳ ಹಿಡಿದ ಆಡಳಿತದ ಸುವ್ಯವಸ್ಥೆ, ಮೂಲ ಸೌಕರ್ಯಗಳಿಲ್ಲದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಸಮರ್ಪಕ ರಸ್ತೆಗಳಿಲ್ಲದೆ ಬೆಳಗಾವಿ ಜಿಲ್ಲೆಯ ಜನರ ಸಂಕಷ್ಟ ಹೇಳತೀರದು. ಬೆಳಗಾವಿ ಜಿಲ್ಲೆಯ ಹಲವು ಕಡೆ ಇನ್ನೂ ನಿರ್ಮಾಣವಾಗದಂತಹ ರಸ್ತೆಗಳು. ಅಥಣಿ ತಾಲೂಕಿನ ಸತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ರಸ್ತೆಗಳೇ ಇಲ್ವಂತೆ. ರಸ್ತೆಗಳಿಲ್ಲದೆ ಪರದಾಟ ನಡೆಸ್ತಾ ಇರುವಂತಹ ಹಲವು ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆಯ ಹಲವು ಕಡೆ ಇನ್ನೂ ನಿರ್ಮಾಣವಾಗದಂತಹ ರಸ್ತೆಗಳು. ಅಥಣಿ ತಾಲೂಕಿನ ಸತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆಗಳೇ ಇಲ್ಲವಂತೆ. ರಸ್ತೆಗಳಿಲ್ಲದೆ ಪರದಾಟ ನಡೆಸ್ತಾ ಇದ್ದಾರೆ ಹಲವು ಗ್ರಾಮದ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆಯಲ್ಲಿ ಹಳ್ಳ ಹಿಡಿದ ಆಡಳಿತ ವ್ಯವಸ್ಥೆ, ಮೂಲ ಸೌಕರ್ಯಗಳಿಲ್ಲದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರಂತೆ. ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳೇ, ಒಂದ್ ಸ್ವಲ್ಪ ತಾವು ಫ್ರೀ ಮಾಡಿಕೊಂಡು ಈ ಸುದ್ದಿಯನ್ನ ನೋಡಿದ್ರೆ ನಿಮ್ಮ ಬೆಳಗಾವಿ ಜಿಲ್ಲೆಯ ಜನರ ಬವಣೆಗಳು ಕಾಣಿಸುತ್ತೆ ಅಂತ ನನ್ನ ಭಾವನೆ. ಅಥಣಿ ತಾಲೂಕಿನ ಸತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆಗಳಿಲ್ಲದೆ ಜನ ಪರದಾಡ್ತಾ ಇರುವಂತಹದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಹಳ್ಳ ಹಿಡಿದ ಆಡಳಿತ ಸುವ್ಯವಸ್ಥೆ ಅಲ್ಲ, ಅವ್ಯವಸ್ಥೆ ಅಂತ ಹೇಳ್ಬೋದು. ಮೂಲ ಸೌಕರ್ಯಗಳಿಲ್ಲದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ರಸ್ತೆಗಳೇ ಇಲ್ಲ, ಹೆಂಗ್ ಓಡಾಡ್ತಾರೆ ಜನ? ಬೇರೆ ಕಡೆ ಬರುವಂತಹ ಏನಕ್ಕಾದ್ರೂ ಬರಬೇಕು ಅಂದ್ರೂ ಕೂಡ ಜನ ಪರದಾಡೋ ಪರಿಸ್ಥಿತಿ ಇದೆ ಇವತ್ತು. ಮಕ್ಕಳು ಶಾಲೆಗೆ ಹೆಂಗ್ ಹೋಗ್ತಾರೆ, ಕೆಲ್ಸಕ್ಕೆ ಜನಗಳು ಹೆಂಗ್ ಹೋಗ್ತಾರೆ, ಎಲ್ಲ ನೂರಾರು ಸಮಸ್ಯೆಗಳ ಆಗರವಾಗಿದೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿ. ರಸ್ತೆಗಳಿಲ್ಲದೆ ಜನ ಪರದಾಡ್ತಾ ಇರುವಂತಹದ್ದು. ಸೋಕಾಲ್ಡ್ ಜಿಲ್ಲಾಧಿಕಾರಿ ತಕ್ಕನಾಗೆ ಅಲ್ಲಿಯ ಸ್ಥಳೀಯ ಶಾಸಕರೇನಿದ್ದಾರೆ ಏನ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ತುಂಬಾ ಬ್ಯುಸಿ ಆಗಿರ್ತಾರೆ. ಅವ್ರನ್ನ ಕಾರ್ ಬಿಟ್ಟು ಇಳಿಸಿ ಬೇರೆ ಗಾಡಿನಲ್ಲಿ ಓಡಾಡಿಸಿ MLAಗಳು ಬಂದ್ರೆ ಸತ್ತಿ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರೇ ಓಟ್ ಕೇಳೋದಕ್ಕೇನು ರಾಜಕಾರಣಿಗಳು ಬರ್ತಾರಲ್ಲ ಅವಾಗಲ್ಲ. ಇವಾಗ ಯಾವಾಗಾದ್ರೂ ರಾಜಕಾರಣಿಗಳು ಶಾಸಕರು ಬಂದ್ರೆ ಅವ್ರನ್ನ ಇಳಿಸಿ, ಅವ್ರ ಕಾರ್ ಬಿಟ್ಟು ಇಳಿಸಿ ಆ ರೋಡಲ್ಲಿ ಬೇರೆ ನಿಮ್ ಗಾಡಿಗಳಲ್ಲಿ ಕರ್ಕೊಂಡು ಹೋಗಿ ಅವಾಗ ಅವ್ರಿಗೆ ಅದ್ರ ಅನಾವರಣ ಆಗ್ಲಿ. ಸತ್ತಿ ಗ್ರಾಮ ಪಂಚಾಯತಿಯಲ್ಲಿ ಕೆಸರು ಗದ್ದೆ ಆದಂತೆ ಆಗಿದೆ ರಸ್ತೆಗಳೆಲ್ಲವೂ ಕೂಡ. ಕೆಲವು ರಸ್ತೆಗಳು ಮುಡ್ಸಿ ತೋಟದಿಂದ ಸತ್ತಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೆಸರು ಗದ್ದೆ ಆಗಿ ಹೋಗಿದೆ. ಮಳೆಯಲ್ಲಿ ಮಕ್ಕಳ ಪರದಾಟ, ಎಲ್ಲಿದೆ ಮೂಲ ಸೌಕರ್ಯ? ಮಳೆಯಿಂದಾಗಿ ಸುಮಾರು 1.5 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂತಹದ್ದು. ಶಾಲಾ ಮಕ್ಕಳು ಸಾರ್ವಜನಿಕರು ಪರದಾಡುವಂತಾಗಿದೆ. ನಮಗೆ ಶಾಲೆಗೆ ಹೋಗಲು ಸಮಸ್ಯೆ ಆಗ್ತಿದೆ, ದಯವಿಟ್ಟು ರಸ್ತೆ ಮಾಡಿಕೊಡಿ ಅಂತ ಶಾಲಾ ಮಕ್ಕಳು ಪರಿಪರಿಯಾಗಿ ಬೇಡಿಕೊಂಡಿವೆ. ಅಥಣಿ ತಾಲೂಕಿನ ಸತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಕ್ಕಳಿಗೆ ಇಲ್ಲಿ ಬಸ್ಸು ಸರಿಯಾದ ಸಮಯಕ್ಕೆ ಬರುವುದೂ ಇಲ್ಲ, ಸರಿಯಾದ ರಸ್ತೆ ಕೂಡ ಇಲ್ಲ. ಮುಡ್ಸಿ ತೋಟದಿಂದ ಸತ್ತಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೆಸರು ಗದ್ದೆಯಾಗಿದ್ದು, ಮಳೆ ಬಂದ್ರೆ ಸಾಕು ಮೊಳಕಾಲೆತ್ತರದ ಕೆಸರಿನಲ್ಲಿ ಸಾಗುವ ಅನಿವಾರ್ಯತೆ ಎದುರಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಸ್ಥಳೀಯರು ಹಲವು ಬಾರಿ ಮನವಿ ಸಲ್ಲಿಸಿದರು. ಕ್ಯಾರಿ ಅನ್ನದ ಅಭಿವೃದ್ಧಿ ಅಧಿಕಾರಿ, ಸತ್ತಿ ಗ್ರಾಮ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾಚಿಕೆ ಆಗ್ಬೇಕು ಈ ರಾಜಕಾರಣಿಗಳಿಗೆ, ಅಲ್ಲಿರುವಂತ ಅಧಿಕಾರಿಗಳಿಗೆ. ನಿಮ್ ಜನ್ಮಕ್ಕೆ ಅಂತ ಜನ ಬೈಕತ್ತಾ ಇದ್ದಾರೆ ನಿಮ್ಮನ್ನ. ಅಲ್ಲರಿ, ಮಕ್ಕಳು ಶಾಲೆಗಳಿಗೆ ಹೋಗ್ಬೇಕಂದ್ರೆ ಆ ರೀತಿ ಕೆಸರು ಗದ್ದೆ ಆಗೋದ್ರೆ ಯಾರು ಓಡಾಡಕ್ಕಾಗತ್ತೆ? ಏನು ಅಧಿಕಾರಿಗಳಿಗೆ ಮಾನವೀಯತೆ, ಮನುಷ್ಯತ್ವ ಅನ್ನೋದು ಈ ಅಧಿಕಾರದ ಅಮಲಿನಲ್ಲಿ ಮರ್ತು ಹೋಗ್ಬಿಟ್ಟಿದಾರ ಅಂತ. ಆ ಕುರ್ಚಿನಲ್ಲಿ ಕುತ್ಕೊಳಕಾದ್ರೂ ಮನ್ಸಾದ್ರೂ ಹೆಂಗ್ ಬರುತ್ತ್ರಿ ನಿಮ್ಗೆ? ಶಾಲಾ ಮಕ್ಕಳು ಪರಿಪರಿಯಾಗಿ ಕೇಳ್ತಾರಂದ್ರೆ ನಿಜಕ್ಕೂ ರಾಜಕಾರಣಿಗಳು, ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ನಿಮ್ 3 ಜನಕ್ಕೂ ನಾಚಿಕೆ ಆಗ್ಬೇಕು. ಶಾಲೆಗೆ ಹೋಗೋ ಮಕ್ಕಳು ಕೇಳ್ತಾ ಇದ್ದಾರಲ್ರಿ, ಮೂಲಭೂತ ಸೌಕರ್ಯಗಳು, ಹಕ್ಕುಗಳು ಎಲ್ಲಿದೆ? ಮಾನವ ಹಕ್ಕುಗಳ ಆಯೋಗ ಏನ್ ಮಾಡ್ತಾ ಇದೆ? ಎಲ್ರಿ ಮೂಲ ಸೌಕರ್ಯನೇ ಇಲ್ಲ. ಇಲ್ಲಿ ಜನಗಳು ಪರದಾಡ್ತಾ ಇದ್ದಾರೆ. ಶಾಲಾ ಮಕ್ಕಳನ್ನ ತಲೆ ಮೇಲೆ ಹೊತ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತು ಅಲ್ಲಿ ಪೇರೆಂಟ್ಸ್ಗಳದು. ನಿಜ, ಈ ಸುದ್ದಿ ನೋಡಿದ್ರೆ ಜಿಲ್ಲಾಧಿಕಾರಿಗಳಿಗೆ ಒಂದೇ ನೇರವಾದ ಪ್ರಶ್ನೆ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಮೈಕ್ ಹಿಡಿದು ಕೇಳಬೇಕು ಅನ್ನಿಸ್ತಿದೆ. ನಿಜವಾಗ್ಲೂ ಶೇಮ್ ಆನ್ ಯುವರ್ ಪಾರ್ಟ್. ಯಾಕಂದ್ರೆ ಈ ತರದ್ದೊಂದು ಕೆಲಸನ ಅಲ್ಲರಿ. ಮಕ್ಕಳು ಓಡಾಡಕ್ಕೆ ದೊಡ್ಡವ್ರು ಹೆಂಗೋ ಓಡಾಡ್ತಾರೆ ಅಂತ ಅನ್ಕೊಳ್ರಿ. ಮಕ್ಕಳು ಸ್ಕೂಲ್ಗಳಿಗೆ ಹೋಗೋದಕ್ಕೆ ಒದ್ದಾಡ್ತಾರೆ ಅಂದ್ರೆ ನಿಜಕ್ಕೂ ನೀವು ಆ ಕುರ್ಚಿನಲ್ಲಿ ಕೂಡೋದಕ್ಕೆ ನಾಲಾಯಕ್ಗಳು ಅನ್ನೋ ಮಟ್ಟದಲ್ಲಿ ಸುದ್ದಿ ಇದೆ ಇದು. ಇಡೀ ಒಂದು ಊರು ಸಂಪರ್ಕ ಕಲ್ಪಿಸುವಂತ ಜಾಗ ರೀ ಇದು.
ಅಟ್ಲೀಸ್ಟ್ ಮಳೆ ಬಂದ್ರೆ ರೋಡ್ ಆದ್ರೂ ಇದೆಯಪ್ಪ ಓಡಾಡಕ್ಕೆ ಅಂದ್ರೆ ಮೊಣಕಾಲ್ ವರ್ಗೂನು ಕೂಡ ಕೆಸರು ಗದ್ದೆನಲ್ಲಿ ಓಡಾಡಬೇಕು ಮಕ್ಕಳು ಅಂದ್ರೆ ಎಂತ ಫಜೀತೇರಿ ಇದು. ಅಥಣಿ ತಾಲೂಕಿನ ತಹಶೀಲ್ದಾರ್ ಏನ್ ಮಾಡ್ತಾ ಇದಾರೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಗೊತ್ತಿಲ್ಲ. ಮಾನ್ಯ ತಹಶೀಲ್ದಾರ್ರೆ, ಗೌರ್ಮೆಂಟ್ ಕೊಟ್ಟಿರೋ ಜೀಪ್ ಬಿಟ್ಟು ಕೆಳಗಡೆ ಇಳಿದು ನೋಡಿ, ಅಲ್ಲಿ ಜನಗಳು ಒದ್ದಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಒದ್ದಾಡ್ತಾ ಇದ್ದಾರೆ, ಓಡಾಡಕ್ಕೆ ರಸ್ತೆ ಇಲ್ಲ ಅಂತ. ಅದೆಂತ ರಾಜಕಾರಣ, ಅದೆಂತ ರಾಜ್ಯನೋ. ಇಂಥ ರಾಜ್ಯದಲ್ಲಿ ರಾವಣಾಸುರರಂತ ಅಧಿಕಾರಿಗಳು ಕುತ್ಕೊಂಡ್ಬಿಟ್ರೆ ನಿಮ್ಮಂತವ್ರು ಜನ ಮುಗ್ದೇ ಹೋದ್ರು ಅನ್ಸತ್ತೆ ಬಹುಶಃ. ಯಾವ ಒಬ್ಬ ರಾಜಕಾರಣಿ ಬರ್ತಾನೆ, ಯಾರೋ ಒಬ್ಬ CM ಬರ್ತಾನೆ ಅಂದ್ರೆ ಹಗಲು ರಾತ್ರಿ ನಿಂತ್ಕೊಂಡು ರೋಡ್ ರಿಪೇರಿ ಮಾಡಿಸ್ತೀರಲ್ರಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಹೋಗ್ ನೋಡ್ರಿ ಈಗ್ಲಾದ್ರು ಅಥಣಿ ತಾಲೂಕ್ ತಹಶೀಲ್ದಾರರು ಮತ್ತೆ ಜಿಲ್ಲಾಧಿಕಾರಿಗಳು. ಸುದ್ದಿ ಬರ್ತಾ ಇದೆ, ಮಕ್ಕಳು ಕೇಳ್ತಾರಲ್ರಿ ನಿಮ್ಗೆ ರಸ್ತೆ ಕೊಡ್ರಿ, ಶಾಲೆಗೆ ಹೋಗೋದಕ್ಕೆ ನಮ್ಗೆ ರಸ್ತೆ ಇಲ್ಲ ಅಂತ. ಶಾಲಾ ಮಕ್ಕಳು ಕೇಳಿದಾಗ ನಿಮ್ಗೆ ನಿಜಕ್ಕೂ ಏನನ್ಸುತ್ತೋ ಗೊತ್ತಿಲ್ಲ. ನಿಮ್ಮ ಮಕ್ಕಳುಗಳನ್ನ ಗವರ್ಮೆಂಟ್ ಕಾರ್ಗಳಲ್ಲಿ ಪುಕ್ಷಟ ಕಳಿಸ್ಕೊಂಡು ಓಡಾಡಿಸ್ತೀರಿ. ನಿಜಕ್ಕೂ ಈ ತರದ ಸುದ್ದಿಗಳನ್ನ ನೋಡಿದಾಗ ಬೇಜಾರಾಗ್ಬಿಡುತ್ತೆ. ಯಾಕೆಂದ್ರೆ ಮಕ್ಕಳುಗಳು ರೀ ಶಾಲೆಗೆ ಹೆಂಗ್ ಹೋಗ್ತಾರೆ, ಹೆಚ್ಚು ಕಡಿಮೆ ಆದ್ರೆ ಏನು, ಅಲ್ಲಿ ರಸ್ತೆ ಹೆಂಗಿದೆ, ಕಿತ್ತೋಗಿರುವಂತ ರಸ್ತೆ. ಈ ಒಂದು ಮಳೆ, ಅಲ್ಲಿ ಬರುವಂತಹ ನೀರು, ಹಾವುಗಳಿತ್ತು, ಇನ್ನೊಂದಿತ್ತು ಅಂದ್ರೆ ಅಲ್ಲಿ ಏನ್ ಪರಿಸ್ಥಿತಿ ಆಗ್ಬೇಡ ವಿದ್ಯಾರ್ಥಿಗಳದು. ನಿಜಕ್ಕೂ ಈ ತರದ ಸುದ್ದಿಗಳಿಗೆ ನಾವ್ ಏನ್ ಹೇಳ್ಬೇಕು ಅಂತ ಏನು ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ತಹಸೀಲ್ದಾರ್ ಇದ್ದಾರೆ, ಗ್ರಾಮ ಪಂಚಾಯತಿ ಇದೆ, ನಿಮ್ ಮೊಖಕ್ಕೆಷ್ಟು ಆ ಪಂಚಾಯತಿ ವ್ಯಾಪ್ತಿಗೆ ದುಡ್ಡು ಎಷ್ಟು ಹೋಗ್ತಾ ಇದೆ ಅಂತ ಚೆಕ್ ಮಾಡ್ತೀರಿ, ಬಿಲ್ ಎಷ್ಟು ಎತ್ತಾ ಇದೀರಿ ಅಂತ ಗೊತ್ತಾಗುತ್ತೆ, ರೋಡಿಗೆ ಎಷ್ಟು ಪರ್ಸೆಂಟ್ ತಗೋಬೇಕು ಕೇಳಬೇಕು ಅಂತ ಗೊತ್ತಾಗುತ್ತೆ. ಅವ್ನು ಯಾರೋ PWD ಇಲಾಖೆಯವ್ರು ಬರ್ತಾರ, ಯಾರು ಬರ್ತಾರೆ ಇದಕ್ಕೆ? ಅಸಿಸ್ಟೆಂಟ್ ಇಂಜಿನಿಯರ್ಗಳು. ರೋಡ್ ಎತ್ತಬೇಕಾದ್ರೆ ಯಾವನೊಬ್ಬ ಕಾಂಟ್ರಾಕ್ಟರ್ ಬಂದ್ರೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಿ ಅಂತ ಕೆಲಸ ಮಾಡ್ತಾರೆ ಕೆಲವೊಬ್ರೆಲ್ಲ. ಇದ್ಯಾವ್ದ್ರಿ ಇದು? ಈ ತರದ್ದೊಂದು, ಅದು ಕರ್ನಾಟಕದಲ್ಲಿ. ನನಗೆ ಗೊತ್ತಿಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದೀರಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ತಹಶೀಲ್ದಾರ್ ಏನ್ ಮಾಡ್ತಿದ್ದಾರೆ ಅಂತ ಜಿಲ್ಲಾಧಿಕಾರಿ ಬಿಡಿ, ಎಲ್ಲೋ ಕಚೇರಿನಲ್ಲಿ ಕೂತಿರ್ತಾರೆ. ತಹಶೀಲ್ದಾರು ತಾಲೂಕ ತುಂಬಾ ಸುತ್ತಿರಲ್ರಿ ಮಹಾನುಭಾವ್ರೆ. ಅಥಣಿ ತಾಲೂಕ್ನ ತಹಶೀಲ್ದಾರು ಇದನ್ನೆಲ್ಲ ನೋಡಕ್ಕಾಗಲ್ವಾ ನಿಮ್ಗೆ? ಮಕ್ಕಳು ಮೂಲಭೂತ ಸೌಕರ್ಯಕ್ಕೆ ಆಗ್ರಹ ಮಾಡ್ತಿದಾರ್ರಿ. ನಿಮ್ ಮುಖಕ್ಕಿಷ್ಟು ಬೇರೆ ಏನು ಕೇಳ್ತಾ ಇಲ್ಲ ಅವರು. ಮೂಲಭೂತ ಸೌಕರ್ಯ ಇಲ್ಲ ಅಲ್ಲಿ. ಶಾಲೆಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ. ಎಂತ ಬೇಜವಾಬ್ದಾರಿತನ ನಿಮ್ದು. ಬನ್ನಿ ಈ ಬಗ್ಗೆ ಅಲ್ಲಿ ಆ ಗ್ರಾಮಸ್ಥರು ಮತ್ತೆ ವಿದ್ಯಾರ್ಥಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದಾರೆ ಕೇಳ್ಕೊಂಡ್ ಬರೋಣ. ಹಾದಿಲ್ರಿ, ಮಳಿ ರಾಡ್ಯಾಕತ್ರಿ, ಅದಕ್ಕೆ ನಮಗೊಂದು ಹಾದಿ ಮಾಡಕ್ ಕೊಡ್ಬೇಕ್ರಿ. ದಿನ ಒಟ್ಟು ರಾಡ್ಯಾಗ ಹೋಗ್ತೀವ್ರಿ. ಸಾಲಿಗೆ ಹೋಗಿ ಲೇಟ್ ಆಗತ್ರಿ, ಸಾಲಿಗೆ ಹೋಗ್ರಿ, ಅದಕ್ಕೆ ಹಾದಿ ಮಾಡಿ ಕೊಡ್ಬೇಕ. ನೋಡ್ರಿ, ನಮ್ಗೆ ಹುಡುಗರು ದಿನ ಸಾಲಿ ಹೋಗೋದ ಬರ್ದ 1.5 ಕಿಲೋಮೀಟರ್ ರೋಡ್ ಯಾರು ಗೌರ್ಮೆಂಟ್ ಪಂಚಾಯತಿ ಅವ್ರು ಮಾಡೋರ, MLA ಮಾಡೋರು ದಿನ ಸಾಕೈತಿ. ರಾಡ್ಯಾಗ ಹೋಗಿ ಮಕ್ಳು ಸಾಲಿ ಕಳ್ಸೋದು ನಮ್ಗೆ ಬೇಡ. ಈಗ ನಮ್ಗೆ ತ್ರಾಸ ಐತಿ. ಯಾರು ದಾರ ಮಾಡೋರು ನಮ್ಗೆ ಹೆಂಗ ಆಗೋದೈತಿ ರಸ್ತೆ ಮಾಡಿಕೊಡ್ರಿ ನಮಗ ಗೌರ್ಮೆಂಟ್ ಸಲಹೆಯಿಂದ. 1.5 ಕಿಲೋಮೀಟರ್ ಆಗತ್ರಿ. 1.5 ಕಿಲೋಮೀಟರ್ ಮಕ್ಳು ದಿನ ರಸ್ತೆ ರಾಡ್ಯಾಗ ದಿನ 1.5 ಕಿಲೋಮೀಟರ್ ರಾಡ್ಯಾಗ ಹೋಗೋದ ಬರ್ದ ಹಿಂಗ ಸಾಲಿ ಕಸು ಆಗೋತ್ರಿ. ಒಳಗೆ ಹುಡುಗರು ಹೋಗೋಲು. ನೀವು MLA ಶಾಸಕರು ಅವ್ರು ಮಾಡೋರು, ಮಹೇಶ್ ಕುಂಟೂರಿ ಅವ್ರು ಮಾಡಿ ಬಿಟ್ಟವ್ರು ಹಿಂದ. ಗಾಡಿ ಅನುಕೂಲ ನೋಡ್ರಿ, ನಮ್ಗ ಹುಡುಗರು ದಿನ ಸಾಲಿ ಹೋಗೋದ ಬರ್ದ 1.5 ಕಿಲೋಮೀಟರ್ ರೋಡ್ ಯಾರು ಗೌರ್ಮೆಂಟ್ ಪಂಚಾಯತಿ ಅವ್ರು ಮಾಡೋರ, MLA ಮಾಡೋರು ದಿನ ಸಾಕೈತಿ. ರಾಡ್ಯಾಗ ಹೋಗಿ ಮಕ್ಳು ಸಾಲಿ ಕಳ್ಸೋದು ನಮ್ಗೆ ಬೇಡ. ಈಗ ನಮ್ಗೆ ತ್ರಾಸ ಐತಿ. ಯಾರು ದಾರ ಮಾಡೋರು ನಮ್ಗೆ ಹೆಂಗ ಆಗೋದೈತಿ ರಸ್ತೆ ಮಾಡಿಕೊಡ್ರಿ ನಮಗ ಗೌರ್ಮೆಂಟ್ ಸಲಹೆಯಿಂದ. 1.5 ಕಿಲೋಮೀಟರ್ ಆಗತ್ರಿ. 1.5 ಕಿಲೋಮೀಟರ್ ಮಕ್ಳು ದಿನ ರಸ್ತೆ ರಾಡ್ಯಾಗ